ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ನವಪುರ್ಜ ಗ್ರಾಮ ಸ್ವಾತಂತ್ರ್ಯ ಸಿಕ್ಕು ಇಲ್ಲಿಯ ತನಕ ಇನ್ನೂ ಅಭಿವೃದ್ಧಿ ಕಾಣದೆ ಗಬ್ಬೆದ್ದು ನಾಡ್ತಾ ಇದೆ ಮತ್ತು ಹಳೆ ಪುರಾತನ ಕಾಲದ ತೆರೆದ ಬಾವಿ ಇದ್ದು ಅದರಲ್ಲಿ ಈಗಾಗಲೇ ನಾಯಿ, ಆಡು, ಬೆಕ್ಕುಗಳು, ಕೋಳಿ ಬಿದ್ದು ಮೃತಪಟ್ಟು ಸಂಬಂಧಪಟ್ಟವರು ಕಣ್ಮುಚ್ಚಿ ಕುಳಿತಿರುವುದು ದುರದೃಷ್ಟಕರ ಸಂಗತಿ ಎಂದು ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆರೋಪಿಸಿದ್ದಾರೆ. ಶೀಘ್ರದಲ್ಲೇ ತೆರೆದ ಬಾವಿ ಮುಚ್ಚಿ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕು. ಗ್ರಾಮದಲ್ಲಿ ಶಿಥಿಲಗೊಂಡ ಶಾಲೆ, ಕೋಣೆ ನೆಲಸಮಗೊಳಿಸಿ ಸಿಸಿ ರಸ್ತೆ, ಚರಂಡಿ ನಿರ್ಮಿಸಿ ಸ್ವಚ್ಛತೆಗೆ ಮುಂದಾಗಬೇಕು ಅಂತ ಪ್ರತಿಭಟನಾಕಾರರ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ, ವಿಷ ಜಂತುಗಳಿಂದ ಮತ್ತು ತೆರೆದ ಬಾವಿ ಇರೋದ್ರಿಂದ ಮಕ್ಕಳನ್ನ ಹೊರಗಡೆ ಬಿಡಲು ಪೋಷಕರು ಭಯದ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ಇದೆ ಎಂದು ಗ್ರಾಮದ ಮುಖ್ಯ ರಸ್ತೆಯುದ್ದಕ್ಕೂ ಇರುವ ಆಂಜನೇಯ ದೇವಸ್ಥಾನ ಮುಂಭಾಗದಿಂದ ಹೋಗಿ ಮುಂದಿನ ಮನೆಗಳಿಗೆ ತೆರಳಬೇಕಾದ ಸಾರ್ವಜನಿಕರು ಇದೀಗ ಊರ ಹೊರಗಿನಿಂದ ಸಂಧಿಗಳಿಂದ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಚರಂಡಿ ಹಾಗೂ ಸಿಸಿ ರಸ್ತೆ ಇರದ ಕಾರಣದಿಂದಾಗಿ ಈ ಸಮಸ್ಯೆಯಾಗಿದೆ. ಗ್ರಾಮಸ್ಥರು ಸಂಬಂಧಪಟ್ಟವರಿಗೆ ಸಾಕಷ್ಟು ಬಾರಿ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಗ್ರಾಮಸ್ಥರು ಗರಿಜು ಗೊಚ್ಚಲಿನಲ್ಲಿಯೇ ತಿರುಗಾಡುವಂತಹ ವ್ಯವಸ್ಥೆ ಸೃಷ್ಟಿಯಾಗಿದ್ದು, ಕ್ಯಾರೆ ಎನ್ನದೇ ಇದ್ದುದರಿಂದ ತಮ್ಮ ಗಮನಕ್ಕೆ ತಂದಿದ್ರಿಂದ ಇಂದು ಬೆಳಿಗ್ಗೆ ಗ್ರಾಮಕ್ಕೆ ಭೇಟಿ ನೀಡಿ ನೋಡಿದಾಗ ಅಚ್ಚರಿಯಾಗುವಂತಾಗಿತ್ತು. ಚರಂಡಿ ನೀರು ರಸ್ತೆ ಮೇಲೆ ಹರಿದು ಗಬ್ಬೆದ್ದು ಗ್ರಾಮದ ನಾರುವಂತಾಗಿತ್ತು. ಇದರಿಂದ ಸಾಂಕ್ರಾಮಿಕ ರೋಗ ಹರಡುತ್ತಾ ಇದ್ದು, ಸೊಳ್ಳೆಗಳ ಹಾವಳಿಗೆ ಜನ ಜಾನುವಾರುಗಳು ತತ್ತರಿಸಿವೆ ಎಂದು ಅವರು ದೂರಿದ್ದಾರೆ. ಜನ ದೇವಸ್ಥಾನಕ್ಕೆ ಹೋಗಲು ಶುಚಿರ್ಭದ್ರಿತರಾಗಿ ಹೋಗ್ತಾರೆ. ಆದರೆ ಗ್ರಾಮದಲ್ಲಿ ಊರ ಹೊಲಸಿನ ಮಧ್ಯೆ ದಾಟಿಕೊಂಡು ಮಲಿನವಾಗಿ ದೇವಸ್ಥಾನಕ್ಕೆ ಹೋಗುವ ಪರಿಸ್ಥಿತಿ ಇದೆ. ಗ್ರಾಮದಿಂದ ಯಾರೊಬ್ಬರು ಕೂಡ ಹೊರಗೆ ಹೋಗಬೇಕಾದ್ರೂ ಇದೇ ರಸ್ತೆಯಲ್ಲಿ ತೆರಳಬೇಕು. ಎತ್ತು ಬಂಡಿ ವಾಹನಗಳು, ದ್ವಿಚಕ್ರ ವಾಹನಗಳು ಸಂಚರಿಸಬೇಕಾದ್ರೆ ಹೊಲಸಲ್ಲಿ ಬಿದ್ದು ಸಂಕಷ್ಟ ಎದುರಿಸುವುದು ನಿಶ್ಚಿತ ಸಂಗತಿಯಾಗಿದೆ. ಶುದ್ಧ ಕುಡಿಯುವ ನೀರು ತರಬೇಕಂದ್ರೂ ಹೊಲಸಲ್ಲಿಗೆ ಸಾಗಬೇಕಾಗಿದೆ. ಲಕ್ಷ ರೂಪಾಯಿಗಳು ಗ್ರಾಮದ ಅಭಿವೃದ್ಧಿಗೆ ಬಂದ ಹಣ ಯಾರ ಮನೆಯ ತಿಜೋರಿ ಸೇರಿದೆ ಎಂಬುದು ಅರ್ಥವಾಗದ ಪರಿಸ್ಥಿತಿ ಗ್ರಾಮದಲ್ಲಿ ಇದೆ ಎಂದ ಅವರು ಇದೇ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಯಾವೊಂದು ಗ್ರಾಮವೂ ಈ ರೀತಿ ಹದಗೆಟ್ಟಿಲ್ಲ ಎಂಬುದು ನಮ್ಮಗಳ ಗಮನಕ್ಕೆ ಬಂದಿದ್ದು, ಈ ದೃಶ್ಯವನ್ನ ಡಿಸಿ, ಸಿಇಒ ಅವರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು 1 ವಾರದಲ್ಲಿ ಸಮಸ್ಯೆ ಇತ್ಯರ್ಥಪಡಿಸಬೇಕು, ಸಂಬಂಧಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಆಗ್ರಹ ಕೇಳಿ ಬಂದಿದೆ. ಏನಿಲ್ಲ, ಇಲ್ಲಿ ಮನೆ ಮುಂದೆ ಬಾಯಿ ಅದ. ನಾವು ಇದು 20 ವರ್ಷ ಮೊದಲು ಲೇಸಿ ಅದ. ಅವ್ರೆಲ್ಲ ಸತ್ತ ಮ್ಯಾಕ ಇವಾಗ ಬಂದಾರ. ಇವಾಗ ನೋಡಿ ಬಂದು ಎಲ್ಲರೂ 20 ವರ್ಷ ಆಯ್ತು ನೋಡಿ, ಯಾರು ಮುಚ್ಚಿಲ್ಲ. ನಾವು ಹೊಲ್ಕೋತೀವಿ, ಮಕ್ಕಳು ಕಟ್ಕೊಂಡ್ಕೆ ಸಾಲಿಗೆ ಬಿಟ್ಟು ಹೋಗ್ತೀವಿ. ನಾವು ಹೊಲ್ಕ್ ಹೋಗೋಷ್ಟಿಗೆ ಸಾಲಿ ಮಕ್ಕಳು ಬಿಟ್ಟು ಹೋಗ್ತೀವಿ, ಊಟ ಮಾಡ್ಕೇಸಿ ಮನೆಗೆ ಬರ್ತಾರ. ಇದ್ರಾಗ ಎಮ್ಮೆಗೆ ಹೋಗಿ ಕರ ಬಿದ್ದ, ಆಕಳ ಕರ ಬಿದ್ದದ, 2-3 ಸತ್ತವ. ಅವ್ನು ನಮ್ಮ ಪಾರ ಎಗಿರಕ್ ಹೋಗ್ಯಾನ, ಕೋಳಿ ಬಿದ್ದದ. ಕೋಳಿ ತೆಗಲಕ್ ಹೋಗಿ ನನ್ನ ಪಾರ ಹೋಗ್ಕೇಸಿ ಮತ್ತೆ ನಾಯೇ ತಗೊಂಡಿವಿ. 4-5 ಸರಿ ಎಗ್ರಿ ಕೋಳಿ ಬಿದ್ದಾವ. ಕೋಳಿ ತೆಗೆದ ಅವಾಗಲೇ ಕೋಳಿ ಇಲ್ಲ, ಏನಿಲ್ಲ ನಮ್ಮ ಮನೆಗ. ಈಗ ಬಾಯಿ ಮುಚ್ಚಬೇಕಂತೀರಿ? ಬಾಯಿ ಮುಚ್ಚಬೇಕು. ಒಟ್ಟ 20 ವರ್ಷ ಆಯ್ತು, ನೋಡ್ತಾರ ಹೋಗ್ತಾರ. ಬಾಯಿ ಮುಚ್ಚಬೇಕು. ನಟ್ಟ ನಡು ಏನಾದ್ರು ಬಸವಣ್ಣ ಮಾಡ್ಕೇಸಿ ಕುಂದಿರ್ಸ್ಬೇಕು. ಯಾವ ಊರ್ಗಿದೆ? ಏನಾಗ್ಯದ? ಬಾಯಿ ಆದ್ರಿ ಮೊದ್ಲ ನಮ್ಮ ಮದುವೆ ಆಗೋರ್ಕಿನ್ ಫಸ್ಟ್ಲಿಂದ ಅದ 25 ವರ್ಷ ಆಯ್ತು ನಮ್ಮ ಮದುವೆ ಆಗಿರಿ. ಅಂದ್ರ ಬಿ ಅವಾಗ್ಲಿಂದ ಕೆಲವು ಜನ ಬರ್ತಾರ, ಮಾತಾಡ್ತಾರ, ಮುಸ್ತೀವಿ ಅಂತಾರ. ಎಲೆಕ್ಷನ್ ಇದ್ದ ಟೈಮಿಗೆ ಓಟ್ ಹಾಕ್ಸಿಂತಾರ, ಹೋಗ್ತಾರ. ಮತ್ತ ಅವ್ರನ್ನ ತಿರುಗಿ ಬರಲ್ಲ, ಮರಿಗ್ ಬರಲ್ಲ, ನೋಡಲ್ಲ. ಹುಡುಗರನ್ನ ಸಾಲಿ ಕಳ್ಸ್ಲಾರ್ದಂಗ ನಾವ್ ಹಿಂದ ಹೊಲಕ್ ತಗೊಂಡ್ ಹೋಗ್ತೀವಿ ಮಕ್ಕಳ. ಅವ್ 2 4 ಮಕ್ಕಳು ಬಿ ಅಕ್ಷರ ಕಲ್ಯಾರ್ದಂಗ ಆಗ್ಯಾರ. ಅದ್ರೊಳಗ ಭೂತಾವ ಅಂತ ಹೇಳಿ ಹೊಲಕ್ ತಗೊಂಡ್ ಹೋಗ್ತೀವಿ. ಮುಚ್ಚಿದ್ರೆ ಏನಾಗ್ತದ? ಮುಚ್ಚಿದ್ರೆ ಏನಾಗ್ತದ? ನಮ್ಗ್ ಸ್ವಲ್ಪ ಸಹಾಯ ಆಗ್ತದ, ತಿರುಗಾಡಕ್ ಆಗ್ತದ. ಮಕ್ಕಳು 2 ಅಕ್ಷರ ಕಲಿತಾವ. ನಾವ್ ಆದಂಗ ನಮ್ಮ ಮಕ್ಕಳು ಆಗ್ಬಾರ್ದು ಅಂತೇಳಿ ಇಷ್ಟೇ ಬೇಡಿಕೆ. ಗುರುಮಠಕಲ್ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಇದು ನವಪುರ್ಜ ಗ್ರಾಮ. ಸುಮಾರು 45ಕ್ಕಿಂತ 50 ಮನೆಗಳು ಅದಾವ. 150-200 ಮಂದಿ ಜನ ವಾಸ ಮಾಡ್ತಾರೆ. ಇಲ್ಲಿ ಏನದ ಮೂಲಭೂತ ಸೌಕರ್ಯ ಇಲ್ಲ. ಚರಂಡಿ, ಸಿಸಿ ರಸ್ತೆ ಇಲ್ಲ. ಅದು ಗೋಳಾಟ. ಮಳೆ ಬಂತಂದ್ರೆ ಸಾಕು, ಚರಂಡಿ ನೀರು ಅದ್ರ ಮ್ಯಾಗ ಹರ್ಕಂತ ತಿರುಗಾಡ್ತಕ್ಕಂಥ ಪರಿಸ್ಥಿತಿ. ಜಾನುವಾರು ಒಂದಾದ್ರೆ ಶಾಲಾ ಮಕ್ಕಳು ಕೂಡ ಅದೇ ಚರಂಡಿಯಲ್ಲಿ ನೀರಿನಲ್ಲಿ ನಡ್ಕೊಂತ ಹೋಗ್ಬೇಕು. ಆ ವ್ಯವಸ್ಥೆ ಆಗಿಲ್ಲ. ತಕ್ಷಣ ಅದನ್ನು ಕ್ರಮ ಕೈಗೊಂಡು ಸಿಸಿ ರಸ್ತೆ, ಚರಂಡಿ ಮಾಡಬೇಕು. ಒಂದು. ಎರಡನೇದು, ಊರಿನ ನಡುಭಾಗದಲ್ಲಿ ಇರ್ತಕ್ಕಂಥ ಈ ಹಳೆ ಬಾವಿ, ಪುರಾತನ ಕಾಲದ ಬಾವಿ, ನೀರಿನ ಬಾವಿ ಇದ್ದ ಆ ನೀರು ಯಾರು ಯೂಸ್ ಮಾಡಲ್ಲ, ಗಬ್ಬೆದ್ದು ನಾರ್ತಿದೆ. ಅದರಲ್ಲಿ ಏನಂತಂದ್ರೆ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಬಿದ್ದು ಸಾವನ್ನಪ್ಪ್ಯಾವ. ಮಕ್ಕಳು ಕೂಡ ಅದ್ರಾಗ ಬೀಳ್ತಾವಂತಕ್ಕನ್ನ ಭಯದ ವಾತಾವರಣದಲ್ಲಿ ಈ ಗ್ರಾಮದ ನಿವಾಸಿಗಳು, ಮಹಿಳೆಯರು ಭಯದ ವಾತಾವರಣದಲ್ಲಿ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ಅದ. ವಿಷ ಜಂತುಗಳಿಂದ ಭಯಭೀತರಾಗಿದ್ದಾರೆ. ತಕ್ಷಣ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ಬೇಕು. ಆ ಬಾವಿ ಮುಚ್ಚಬೇಕು. ಇಲ್ಲಿ ಸಿಸಿ ರಸ್ತೆ, ಚರಂಡಿ ಮಾಡಿಕೇಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ನಾಳೆ ವಿಷ ಜಂತುಲಿಂದ ಯಾರಿಗೇನೋ ಏನೋ ಆಯ್ತು ಅಂದ್ರೂ ಅದಕ್ಕೆ ನೇರ ಜಿಲ್ಲಾಡಳಿತ ಹೊಣೆಗಾರ.
ಬಾವಿಯಲ್ಲಿ ಏನಾದರೂ ಅಪಘಾತ ಆದರೂ ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ನೇರ ಹೊಣೆ ಹೊರಬೇಕಾಗ್ತದ, ಇಲ್ಲಾಂದ್ರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನಾನು ಎಚ್ಚರಿಕೆ ನೀಡ್ತಿದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.